ಕೋಣೆಯಲ್ಲಿ ಗ್ಯಾಸ್ ಗೀಸರ್ ಸೋರಿಕೆಯಾಗಿದೆ. ಉಸಿರುಗಟ್ಟಿ ಅಕ್ಕ ತಂಗಿ ಮೃತಪಟ್ಟಿರ್ತಕ್ಕಂಥ ಘಟನೆ ಪ್ರಿಯಾಪಟ್ಟಣದ ಬೆಟ್ಟಪುರ ಗ್ರಾಮದಲ್ಲಿ ನಡೆದಿದೆ. ಗುಲ್ಫರ್ಮ್ ತಾಜ್ ಅನ್ನೋ 23 ವರ್ಷದ ಮಹಿಳೆ ಹಾಗೂ ಆಕೆಯ ತಂಗಿ ಸಿಮ್ರಾನ್ ತಾಜ್ 20 ವರ್ಷದ ಮಹಿಳೆ ಇಬ್ಬರೂ ಕೂಡ ಕೊನೆಯುಸಿರೆಳೆದಿದ್ದಾರೆ. ಕಾರ್ಬನ್ ಮಾನಾಕ್ಸೈಡ್ ಸೋರಿಕೆಯಾದ ಹಿನ್ನೆಲೆಯಲ್ಲಿ ಅಕ್ಕ ತಂಗಿ ಇಬ್ಬರೂ ಕೂಡ ಮೃತಪಟ್ಟಿರ್ತಕ್ಕಂಥದ್ದು. ಆ ಕೋಣೆಗೆ ಯಾವುದೇ ಕಿಟಕಿಗಳಿರಲಿಲ್ಲ. ಕಿಟಕಿಗಳಿಲ್ಲದ ಹಿನ್ನೆಲೆ ಈ ದುರಂತ ಸಂಭವಿಸಿದೆ. ಇಬ್ಬರು ಕೂಡ ಸ್ನಾನದ ಕೋಣೆಗೆ ಹೋದವರು ಹೊರಗಡೆ ಬರಲಿಲ್ಲ. ಬಹಳ ಸಮಯ ಆದರೂ ಕೂಡ ಹೊರಗಡೆ ಬಂದಿಲ್ಲ. ಹಾಗಾಗಿ ಅನುಮಾನಗೊಂಡ ತಂದೆ ಅಲ್ತಾಫ್ ಬಾಗಿಲು ಬಡಿದಿದ್ದಾರೆ. ಆಗ್ಲೂ ಕೂಡ ಬಾಗಿಲು ತೆರೆದಿಲ್ಲ. ಬಾಗಿಲು ಒಡೆದು ನೋಡಿದಾಗ ಇಬ್ಬರು ಕೂಡ ಅರೆ ಪ್ರಜ್ಞಾವಸ್ಥೆಯಲ್ಲಿರೋದು ಗೊತ್ತಾಗಿದೆ. ತಕ್ಷಣ ಮಕ್ಕಳನ್ನ ಸಾರ್ವಜನಿಕ ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಅಷ್ಟರಲ್ಲಿ ಇಬ್ಬರು ಕೂಡ ಮೃತಪಟ್ಟಿದ್ದಾರೆ. ಸ್ನಾನದ ಕೋಣೆಯಲ್ಲಿ ಗ್ಯಾಸ್ ಗೀಸರ್ ಸೋರಿಕೆಯಾಗಿದೆ. ಉಸಿರುಗಟ್ಟಿ ಅಕ್ಕ ತಂಗಿ ಮೃತಪಟ್ಟಿರ್ತಕ್ಕಂಥ ಘಟನೆ ಪ್ರಿಯಾಪಟ್ಟಣದ ಬೆಟ್ಟಪುರ ಗ್ರಾಮದಲ್ಲಿ ನಡೆದಿದೆ. ಗುಲ್ಫರ್ಮ್ ತಾಜ್ ಅನ್ನೋ 23 ವರ್ಷದ ಮಹಿಳೆ ಹಾಗೂ ಆಕೆಯ ತಂಗಿ ಸಿಮ್ರಾನ್ ತಾಜ್ 20 ವರ್ಷದ ಮಹಿಳೆ ಇಬ್ಬರೂ ಕೂಡ ಕೊನೆಯುಸಿರೆಳೆದಿದ್ದಾರೆ. ಕಾರ್ಬನ್ ಮಾನಾಕ್ಸೈಡ್ ಸೋರಿಕೆಯಾದ ಹಿನ್ನೆಲೆಯಲ್ಲಿ ಅಕ್ಕ ತಂಗಿ ಇಬ್ಬರೂ ಕೂಡ ಮೃತಪಟ್ಟಿರ್ತಕ್ಕಂಥದ್ದು. ಆ ಕೋಣೆಗೆ ಯಾವುದೇ ಕಿಟಕಿಗಳಿರಲಿಲ್ಲ. ಕಿಟಕಿಗಳಿಲ್ಲದ ಹಿನ್ನೆಲೆ ಈ ದುರಂತ ಸಂಭವಿಸಿದೆ. ಇಬ್ಬರು ಕೂಡ ಸ್ನಾನದ ಕೋಣೆಗೆ ಹೋದವರು ಹೊರಗಡೆ ಬರಲಿಲ್ಲ. ಬಹಳ ಸಮಯ ಆದರೂ ಕೂಡ ಹೊರಗಡೆ ಬಂದಿಲ್ಲ. ಹಾಗಾಗಿ ಅನುಮಾನಗೊಂಡ ತಂದೆ ಅಲ್ತಾಫ್ ಬಾಗಿಲು ಬಡಿದಿದ್ದಾರೆ. ಆಗ್ಲೂ ಕೂಡ ಬಾಗಿಲು ತೆರೆದಿಲ್ಲ. ಬಾಗಿಲು ಒಡೆದು ನೋಡಿದಾಗ ಇಬ್ಬರು ಕೂಡ ಅರೆ ಪ್ರಜ್ಞಾವಸ್ಥೆಯಲ್ಲಿರೋದು ಗೊತ್ತಾಗಿದೆ. ತಕ್ಷಣ ಮಕ್ಕಳನ್ನ ಸಾರ್ವಜನಿಕ ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಅಷ್ಟರಲ್ಲಿ ಇಬ್ಬರು ಕೂಡ ಮೃತಪಟ್ಟಿದ್ದಾರೆ. ಸ್ನಾನದ ಕೋಣೆಯಲ್ಲಿ ಗ್ಯಾಸ್ ಗೀಸರ್ ಸೋರಿಕೆಯಾಗಿದೆ. ಉಸಿರುಗಟ್ಟಿ ಅಕ್ಕ ತಂಗಿ ಮೃತಪಟ್ಟಿರ್ತಕ್ಕಂಥ ಘಟನೆ ಪ್ರಿಯಾಪಟ್ಟಣದ ಬೆಟ್ಟಪುರ ಗ್ರಾಮದಲ್ಲಿ ನಡೆದಿದೆ. ಗುಲ್ಫರ್ಮ್ ತಾಜ್ ಅನ್ನೋ 23 ವರ್ಷದ ಮಹಿಳೆ ಹಾಗೂ ಆಕೆಯ ತಂಗಿ ಸಿಮ್ರಾನ್ ತಾಜ್ 20 ವರ್ಷದ ಮಹಿಳೆ ಇಬ್ಬರೂ ಕೂಡ ಕೊನೆಯುಸಿರೆಳೆದಿದ್ದಾರೆ. ಕಾರ್ಬನ್ ಮಾನಾಕ್ಸೈಡ್ ಸೋರಿಕೆಯಾದ ಹಿನ್ನೆಲೆಯಲ್ಲಿ ಅಕ್ಕ ತಂಗಿ ಇಬ್ಬರೂ ಕೂಡ ಮೃತಪಟ್ಟಿರ್ತಕ್ಕಂಥದ್ದು. ಆ ಕೋಣೆಗೆ ಯಾವುದೇ ಕಿಟಕಿಗಳಿರಲಿಲ್ಲ. ಕಿಟಕಿಗಳಿಲ್ಲದ ಹಿನ್ನೆಲೆ ಈ ದುರಂತ ಸಂಭವಿಸಿದೆ. ಇಬ್ಬರು ಕೂಡ ಸ್ನಾನದ ಕೋಣೆಗೆ ಹೋದವರು ಹೊರಗಡೆ ಬರಲಿಲ್ಲ. ಬಹಳ ಸಮಯ ಆದರೂ ಕೂಡ ಹೊರಗಡೆ ಬಂದಿಲ್ಲ. ಹಾಗಾಗಿ ಅನುಮಾನಗೊಂಡ ತಂದೆ ಅಲ್ತಾಫ್ ಬಾಗಿಲು ಬಡಿದಿದ್ದಾರೆ. ಆಗ್ಲೂ ಕೂಡ ಬಾಗಿಲು ತೆರೆದಿಲ್ಲ. ಬಾಗಿಲು ಒಡೆದು ನೋಡಿದಾಗ ಇಬ್ಬರು ಕೂಡ ಅರೆ ಪ್ರಜ್ಞಾವಸ್ಥೆಯಲ್ಲಿರೋದು ಗೊತ್ತಾಗಿದೆ. ತಕ್ಷಣ ಮಕ್ಕಳನ್ನ ಸಾರ್ವಜನಿಕ ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಅಷ್ಟರಲ್ಲಿ ಇಬ್ಬರು ಕೂಡ ಮೃತಪಟ್ಟಿದ್ದಾರೆ. ಸ್ನಾನದ ಕೋಣೆಯಲ್ಲಿ ಗ್ಯಾಸ್ ಗೀಸರ್ ಸೋರಿಕೆಯಾಗಿದೆ. ಉಸಿರುಗಟ್ಟಿ ಅಕ್ಕ ತಂಗಿ ಮೃತಪಟ್ಟಿರ್ತಕ್ಕಂಥ ಘಟನೆ ಪ್ರಿಯಾಪಟ್ಟಣದ ಬೆಟ್ಟಪುರ ಗ್ರಾಮದಲ್ಲಿ ನಡೆದಿದೆ. ಗುಲ್ಫರ್ಮ್ ತಾಜ್ ಅನ್ನೋ 23 ವರ್ಷದ ಮಹಿಳೆ ಹಾಗೂ ಆಕೆಯ ತಂಗಿ ಸಿಮ್ರಾನ್ ತಾಜ್ 20 ವರ್ಷದ ಮಹಿಳೆ ಇಬ್ಬರೂ ಕೂಡ ಕೊನೆಯುಸಿರೆಳೆದಿದ್ದಾರೆ. ಕಾರ್ಬನ್ ಮಾನಾಕ್ಸೈಡ್ ಸೋರಿಕೆಯಾದ ಹಿನ್ನೆಲೆಯಲ್ಲಿ ಅಕ್ಕ ತಂಗಿ ಇಬ್ಬರೂ ಕೂಡ ಮೃತಪಟ್ಟಿರ್ತಕ್ಕಂಥದ್ದು. ಆ ಕೋಣೆಗೆ ಯಾವುದೇ ಕಿಟಕಿಗಳಿರಲಿಲ್ಲ. ಕಿಟಕಿಗಳಿಲ್ಲದ ಹಿನ್ನೆಲೆ ಈ ದುರಂತ ಸಂಭವಿಸಿದೆ. ಇಬ್ಬರು ಕೂಡ ಸ್ನಾನದ ಕೋಣೆಗೆ ಹೋದವರು ಹೊರಗಡೆ ಬರಲಿಲ್ಲ. ಬಹಳ ಸಮಯ ಆದರೂ ಕೂಡ ಹೊರಗಡೆ ಬಂದಿಲ್ಲ. ಹಾಗಾಗಿ ಅನುಮಾನಗೊಂಡ ತಂದೆ ಅಲ್ತಾಫ್ ಬಾಗಿಲು ಬಡಿದಿದ್ದಾರೆ. ಆಗ್ಲೂ ಕೂಡ ಬಾಗಿಲು ತೆರೆದಿಲ್ಲ. ಬಾಗಿಲು ಒಡೆದು ನೋಡಿದಾಗ ಇಬ್ಬರು ಕೂಡ ಅರೆ ಪ್ರಜ್ಞಾವಸ್ಥೆಯಲ್ಲಿರೋದು ಗೊತ್ತಾಗಿದೆ. ತಕ್ಷಣ ಮಕ್ಕಳನ್ನ ಸಾರ್ವಜನಿಕ ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಅಷ್ಟರಲ್ಲಿ ಇಬ್ಬರು ಕೂಡ ಮೃತಪಟ್ಟಿದ್ದಾರೆ. ಸ್ನಾನದ ಕೋಣೆಯಲ್ಲಿ ಗ್ಯಾಸ್ ಗೀಸರ್ ಸೋರಿಕೆಯಾಗಿದೆ. ಉಸಿರುಗಟ್ಟಿ ಅಕ್ಕ ತಂಗಿ ಮೃತಪಟ್ಟಿರ್ತಕ್ಕಂಥ ಘಟನೆ ಪ್ರಿಯಾಪಟ್ಟಣದ ಬೆಟ್ಟಪುರ ಗ್ರಾಮದಲ್ಲಿ ನಡೆದಿದೆ. ಗುಲ್ಫರ್ಮ್ ತಾಜ್ ಅನ್ನೋ 23 ವರ್ಷದ ಮಹಿಳೆ ಹಾಗೂ ಆಕೆಯ ತಂಗಿ ಸಿಮ್ರಾನ್ ತಾಜ್ 20 ವರ್ಷದ ಮಹಿಳೆ ಇಬ್ಬರೂ ಕೂಡ ಕೊನೆಯುಸಿರೆಳೆದಿದ್ದಾರೆ. ಕಾರ್ಬನ್ ಮಾನಾಕ್ಸೈಡ್ ಸೋರಿಕೆಯಾದ ಹಿನ್ನೆಲೆಯಲ್ಲಿ ಅಕ್ಕ ತಂಗಿ ಇಬ್ಬರೂ ಕೂಡ ಮೃತಪಟ್ಟಿರ್ತಕ್ಕಂಥದ್ದು. ಆ ಕೋಣೆಗೆ ಯಾವುದೇ ಕಿಟಕಿಗಳಿರಲಿಲ್ಲ. ಕಿಟಕಿಗಳಿಲ್ಲದ ಹಿನ್ನೆಲೆ ಈ ದುರಂತ ಸಂಭವಿಸಿದೆ.
ಇಬ್ಬರು ಕೂಡ ಸ್ನಾನದ ಕೋಣೆಗೆ ಹೋದವರು ಹೊರಗಡೆ ಬರಲಿಲ್ಲ. ಬಹಳ ಸಮಯ ಆದರೂ ಕೂಡ ಹೊರಗಡೆ ಬಂದಿಲ್ಲ. ಹಾಗಾಗಿ ಅನುಮಾನಗೊಂಡ ತಂದೆ ಅಲ್ತಾಫ್ ಬಾಗಿಲು ಬಡಿದಿದ್ದಾರೆ. ಆಗ್ಲೂ ಕೂಡ ಬಾಗಿಲು ತೆರೆದಿಲ್ಲ. ಬಾಗಿಲು ಒಡೆದು ನೋಡಿದಾಗ ಇಬ್ಬರು ಕೂಡ ಅರೆ ಪ್ರಜ್ಞಾವಸ್ಥೆಯಲ್ಲಿರೋದು ಗೊತ್ತಾಗಿದೆ. ತಕ್ಷಣ ಮಕ್ಕಳನ್ನ ಸಾರ್ವಜನಿಕ ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಅಷ್ಟರಲ್ಲಿ ಇಬ್ಬರು ಕೂಡ ಮೃತಪಟ್ಟಿದ್ದಾರೆ. ಸ್ನಾನದ ಕೋಣೆಯಲ್ಲಿ ಗ್ಯಾಸ್ ಗೀಸರ್ ಸೋರಿಕೆಯಾಗಿದೆ. ಉಸಿರುಗಟ್ಟಿ ಅಕ್ಕ ತಂಗಿ ಮೃತಪಟ್ಟಿರ್ತಕ್ಕಂಥ ಘಟನೆ ಪ್ರಿಯಾಪಟ್ಟಣದ ಬೆಟ್ಟದಪುರ ಗ್ರಾಮದಲ್ಲಿ ನಡೆದಿದೆ. ಗುಲ್ಫರ್ಮ್ ತಾಜ್ ಅನ್ನೋ 23 ವರ್ಷದ ಮಹಿಳೆ ಹಾಗೂ ಆಕೆಯ ತಂಗಿ ಸಿಮ್ರಾನ್ ತಾಜ್ 20 ವರ್ಷದ ಮಹಿಳೆ ಇಬ್ಬರೂ ಕೂಡ ಕೊನೆಯುಸಿರೆಳೆದಿದ್ದಾರೆ. ಕಾರ್ಬನ್ ಮಾನಾಕ್ಸೈಡ್ ಸೋರಿಕೆಯಾದ ಹಿನ್ನೆಲೆಯಲ್ಲಿ ಅಕ್ಕ ತಂಗಿ ಇಬ್ಬರು ಕೂಡ ಮೃತಪಟ್ಟಿರ್ತಕ್ಕಂಥದ್ದು. ಆ ಕೋಣೆಗೆ ಯಾವುದೇ ಕಿಟಕಿಗಳಿರಲಿಲ್ಲ. ಕಿಟಕಿಗಳಿಲ್ಲದ ಹಿನ್ನೆಲೆ ಈ ದುರಂತ ಸಂಭವಿಸಿದೆ. ಇಬ್ಬರು ಕೂಡ ಸ್ನಾನದ ಕೋಣೆಗೆ ಹೋದವರು ಹೊರಗಡೆ ಬರಲಿಲ್ಲ. ಬಹಳ ಸಮಯ ಆದರೂ ಕೂಡ ಹೊರಗಡೆ ಬಂದಿಲ್ಲ. ಹಾಗಾಗಿ ಅನುಮಾನಗೊಂಡ ತಂದೆ ಅಲ್ತಾಫ್ ಬಾಗಿಲು ಬಡಿದಿದ್ದಾರೆ. ಆಗ್ಲೂ ಕೂಡ ಬಾಗಿಲು ತೆರೆದಿಲ್ಲ. ಬಾಗಿಲು ಒಡೆದು ನೋಡಿದಾಗ ಇಬ್ಬರು ಕೂಡ ಅರೆ ಪ್ರಜ್ಞಾವಸ್ಥೆಯಲ್ಲಿರೋದು ಗೊತ್ತಾಗಿದೆ. ತಕ್ಷಣ ಮಕ್ಕಳನ್ನ ಸಾರ್ವಜನಿಕ ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಅಷ್ಟರಲ್ಲಿ ಇಬ್ಬರು ಕೂಡ ಮೃತಪಟ್ಟಿದ್ದಾರೆ. ಸ್ನಾನದ ಕೋಣೆಯಲ್ಲಿ ಗ್ಯಾಸ್ ಗೀಸರ್ ಸೋರಿಕೆಯಾಗಿದೆ. ಉಸಿರುಗಟ್ಟಿ ಅಕ್ಕ ತಂಗಿ ಮೃತಪಟ್ಟಿರ್ತಕ್ಕಂಥ ಘಟನೆ ಪ್ರಿಯಾಪಟ್ಟಣದ ಬೆಟ್ಟದಪುರ ಗ್ರಾಮದಲ್ಲಿ ನಡೆದಿದೆ. ಗುಲ್ಫರ್ಮ್ ತಾಜ್ ಅನ್ನೋ 23 ವರ್ಷದ ಮಹಿಳೆ ಹಾಗೂ ಆಕೆಯ ತಂಗಿ ಸಿಮ್ರಾನ್ ತಾಜ್ 20 ವರ್ಷದ ಮಹಿಳೆ ಇಬ್ಬರೂ ಕೂಡ ಕೊನೆಯುಸಿರೆಳೆದಿದ್ದಾರೆ. ಕಾರ್ಬನ್ ಮಾನಾಕ್ಸೈಡ್ ಸೋರಿಕೆಯಾದ ಹಿನ್ನೆಲೆಯಲ್ಲಿ ಅಕ್ಕ ತಂಗಿ ಇಬ್ಬರು ಕೂಡ ಮೃತಪಟ್ಟಿರ್ತಕ್ಕಂಥದ್ದು. ಆ ಕೋಣೆಗೆ ಯಾವುದೇ ಕಿಟಕಿಗಳಿರಲಿಲ್ಲ. ಕಿಟಕಿಗಳಿಲ್ಲದ ಹಿನ್ನೆಲೆ ಈ ದುರಂತ ಸಂಭವಿಸಿದೆ. ಇಬ್ಬರು ಕೂಡ ಸ್ನಾನದ ಕೋಣೆಗೆ ಹೋದವರು ಹೊರಗಡೆ ಬರಲಿಲ್ಲ. ಬಹಳ ಸಮಯ ಆದರೂ ಕೂಡ ಹೊರಗಡೆ ಬಂದಿಲ್ಲ. ಹಾಗಾಗಿ ಅನುಮಾನಗೊಂಡ ತಂದೆ ಅಲ್ತಾಫ್ ಬಾಗಿಲು ಬಡಿದಿದ್ದಾರೆ. ಆಗ್ಲೂ ಕೂಡ ಬಾಗಿಲು ತೆರೆದಿಲ್ಲ. ಬಾಗಿಲು ಒಡೆದು ನೋಡಿದಾಗ ಇಬ್ಬರು ಕೂಡ ಅರೆ ಪ್ರಜ್ಞಾವಸ್ಥೆಯಲ್ಲಿರೋದು ಗೊತ್ತಾಗಿದೆ. ತಕ್ಷಣ ಮಕ್ಕಳನ್ನ ಸಾರ್ವಜನಿಕ ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಅಷ್ಟರಲ್ಲಿ ಇಬ್ಬರು ಕೂಡ ಮೃತಪಟ್ಟಿದ್ದಾರೆ. ಸ್ನಾನದ ಕೋಣೆಯಲ್ಲಿ ಗ್ಯಾಸ್ ಗೀಸರ್ ಸೋರಿಕೆಯಾಗಿದೆ. ಉಸಿರುಗಟ್ಟಿ ಅಕ್ಕ ತಂಗಿ ಮೃತಪಟ್ಟಿರ್ತಕ್ಕಂಥ ಘಟನೆ ಪ್ರಿಯಾಪಟ್ಟಣದ ಬೆಟ್ಟದಪುರ ಗ್ರಾಮದಲ್ಲಿ ನಡೆದಿದೆ. ಗುಲ್ಫರ್ಮ್ ತಾಜ್ ಅನ್ನೋ 23 ವರ್ಷದ ಮಹಿಳೆ ಹಾಗೂ ಆಕೆಯ ತಂಗಿ ಸಿಮ್ರಾನ್ ತಾಜ್ 20 ವರ್ಷದ ಮಹಿಳೆ ಇಬ್ಬರೂ ಕೂಡ ಕೊನೆಯುಸಿರೆಳೆದಿದ್ದಾರೆ. ಕಾರ್ಬನ್ ಮಾನಾಕ್ಸೈಡ್ ಸೋರಿಕೆಯಾದ ಹಿನ್ನೆಲೆಯಲ್ಲಿ ಅಕ್ಕ ತಂಗಿ ಇಬ್ಬರು ಕೂಡ ಮೃತಪಟ್ಟಿರ್ತಕ್ಕಂಥದ್ದು. ಆ ಕೋಣೆಗೆ ಯಾವುದೇ ಕಿಟಕಿಗಳಿರಲಿಲ್ಲ. ಕಿಟಕಿಗಳಿಲ್ಲದ ಹಿನ್ನೆಲೆ ಈ ದುರಂತ ಸಂಭವಿಸಿದೆ. ಇಬ್ಬರು ಕೂಡ ಸ್ನಾನದ ಕೋಣೆಗೆ ಹೋದವರು ಹೊರಗಡೆ ಬರಲಿಲ್ಲ. ಬಹಳ ಸಮಯ ಆದರೂ ಕೂಡ ಹೊರಗಡೆ ಬಂದಿಲ್ಲ. ಹಾಗಾಗಿ ಅನುಮಾನಗೊಂಡ ತಂದೆ ಅಲ್ತಾಫ್ ಬಾಗಿಲು ಬಡಿದಿದ್ದಾರೆ. ಆಗ್ಲೂ ಕೂಡ ಬಾಗಿಲು ತೆರೆದಿಲ್ಲ. ಬಾಗಿಲು ಒಡೆದು ನೋಡಿದಾಗ ಇಬ್ಬರು ಕೂಡ ಅರೆ ಪ್ರಜ್ಞಾವಸ್ಥೆಯಲ್ಲಿರೋದು ಗೊತ್ತಾಗಿದೆ. ತಕ್ಷಣ ಮಕ್ಕಳನ್ನ ಸಾರ್ವಜನಿಕ ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಅಷ್ಟರಲ್ಲಿ ಇಬ್ಬರು ಕೂಡ ಮೃತಪಟ್ಟಿದ್ದಾರೆ.